ಇಡೀ ದೇಶದ ಗಮನ ಸೆಳೆದಂತಹ ಧರ್ಮಸ್ಥಳದ ಪ್ರಕರಣ ಈಗ ಒಂದು ಲಾಜಿಕಲ್ ಎಂಡಿಗೆ ಬಂದು ನಿಂತಿದೆ. 6 ತಿಂಗಳುಗಳ ಕಾಲ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದೆ. ಧರ್ಮಸ್ಥಳದ ತಲೆಬುರುಡೆ ಕೇಸ್ಗೆ ಇವತ್ತೇ ಕ್ಲೈಮ್ಯಾಕ್ಸ್. 6 ತಿಂಗಳ ಬುರುಡೆ ಪ್ರಹಸನಕ್ಕೆ ಇವತ್ತು ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಬುರುಡೆ ಗ್ಯಾಂಗ್ ಬುಡದಲ್ಲಿ ಚಾರ್ಜ್ ಶೀಟ್ ಬಾಂಬ್ ಪುಕ ಶುರುವಾಗಿದೆ. ಬಣ್ಣ ಬಣ್ಣದ ಕಥೆಯನ್ನ ಕಟ್ಟಿದ ಬುರುಡೆ ಗ್ಯಾಂಗಿಗೆ ಈಗ ಎದೆಬಡಿತ ಜೋರಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ 4,000 ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. ಬೆಳತಂಗಡಿ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗಳು ರೆಡಿಯಾಗಿದ್ದಾರೆ. ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿರುವ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರು. ಈ ಚಾರ್ಜ್ ಶೀಟ್ನಲ್ಲಿ ಏನಿರುತ್ತೆ, ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಇರುತ್ತಾ ಅನ್ನುವಂತಹ ಕುತೂಹಲ. ಇದೊಂದು ಷಡ್ಯಂತ್ರ, ಇದೊಂದು ಪಿತೂರಿ, ಧರ್ಮಸ್ಥಳಕ್ಕೆ ಧರ್ಮ ಕೇಂದ್ರಕ್ಕೆ ಮಸಿ ಬಳಿಯುವಂತಹ ಯತ್ನ ಈಗಾಗಲೇ ಗೊತ್ತಾಗಿದೆ. ಅದು ಚಿನ್ನಯ್ಯನ ಹೇಳಿಕೆಯ ಮೂಲಕ ಹಲವರನ್ನು ವಿಚಾರಣೆ ಒಳಪಡಿಸಿ ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಈಗ ಒಂದು ಲಾಜಿಕಲ್ ಎಂಡಿಗೆ ಈ ಪ್ರಕರಣ ಬಂದು ನಿಂತಿದೆ. ಅರ್ಥಾತ್ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡುವುದಕ್ಕೆ ತನಿಖಾಧಿಕಾರಿಗಳು ಮುಂದಾಗ್ತಿದ್ದಾರೆ. ಬಟ್ ಇಲ್ಲಿಯವರೆಗೂ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಮಹೇಶ್ ಶೆಟ್ಟಿ ತಿಮರೊಡಿಯ ವಿಚಾರಣೆ ನಡೆಸಿಲ್ಲ. ಅದರ ಜೊತೆಗೆ ಮತ್ತಷ್ಟು ಜನರ ವಿಚಾರಣೆ ನಡೆಸುವಂತಹ ಅವಶ್ಯಕತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದರ ನಡುವೆನೇ ತನಿಖಾಧಿಕಾರಿಗಳು ಈಗ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದೊಂದು ಷಡ್ಯಂತ್ರ, ಪಿತೂರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.